ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಬದ್ನಿಕಾಯಿ ಭರ್ತಾ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಇವಾಗ ಬದ್ನಿಕಾಯಿ ಭರ್ತಾ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಸೂಪರಾದ ಕಾಂಬಿನೇಷನ್ ನೋಡಿರಿ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ನಾ ಯಾವ ರೀತಿ ಮಾಡೋ ಆ ರೀತಿ ಒಮ್ಮೆ ಟ್ರೈ ಮಾಡಿ. ಇದ್ರದ್ದು ರುಚಿ ನೋಡಿರಿ. ಇವಾಗ ಬದ್ನಿಕಾಯಿ ಭರ್ತಾ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿರಿ. ಈಗ ಎರಡು ಬದ್ನಿಕಾಯಿ ತೊಗೊಂಡ್ರಿ. ನಾನು ಎರಡು ಬದ್ನಿಕಾಯಿನ ಮೊದಲಕ್ಕೆ ನೀಟಾಗಿ ನೀರಾಗ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ಎರಡಕ್ಕೂ ನೀಟಾಗಿ ಎಲ್ಲ ಕಡೆಯೂ ಕುಕ್ಕಿಂಗ್ ಆಯಿಲನ್ನು ಈ ರೀತಿ ಹಚ್ಕೋಬೇಕಾಗತ್ತೆ ನೋಡಿರಿ. ನೀಟಾಗಿ ಈ ರೀತಿ ಹಚ್ಕೋಬೇಕು. ನೀಟಾಗಿ ಎಲ್ಲ ಕಡೆಯೂ ಹಚ್ಕೋಬೇಕಾಗತ್ತೆ ಎರಡಕ್ಕೂ. ಈಗ ಎಣ್ಣೆ ಹಚ್ಕೊಂಡಿದ್ದಾಯಿತು. ಈ ರೀತಿ ಪೂರ್ಪಿಂದ ಅಲ್ಲೆಲ್ಲಿ ಈ ರೀತಿ ಚುಚ್ಕೋಬೇಕಾಗತ್ತೆ ನೋಡಿರಿ. ಈ ರೀತಿ ಮಾಡೋದ್ರಿಂದ ಬದ್ನಿಕಾಯಿ ನಾವೇನು ಸುಡ್ತಿರ್ತೀವಲ್ಲ ಅವಾಗ ಸಿಡುದಿಲ್ಲದು. ಇದು ಒಮ್ಮೊಮ್ಮೆ ಹಂಗೆ ಮಾಡಿಬಿಟ್ಟು ಸಿಡು ಚಾನ್ಸಸ್ ಇರ್ತೈತೆ ರೀ. ಈಗ ನೋಡಿರಿ ಎರಡು ಬದ್ನಿಕಾಯಿನ ನೀಟಾಗಿ ಇದೇ ರೀತಿನ ನಾವು ಸುಟ್ಕೋಬೇಕಾಗತ್ತೆ. ಎಲ್ಲ ಕಡೆಯೂ ಒಂದೇ ಕಡೆ ಈ ರೀತಿ ಇಟ್ಕೋಬಾರ್ದು. ಈ ರೀತಿ ಈ ಕಡೆಯಿಂದ ಎಲ್ಲ ಕಡೆಯೂ ನೋಡ್ಕೋವಂತಾನೆ ಎಲ್ಲೆಲ್ಲೇ ಸುಟ್ಟಿರಲ್ಲ ನೀಟಾಗಿ ಎಲ್ಲ ಕಡೆಯೂ ಸುಟ್ಕೋಬೇಕಾಗತ್ತೆ ನೋಡಿರಿ. ಈಗ ನೋಡಿರಿ ಒಂದು ಅರ್ಧ ಈ ರೀತಿ ಸುಟ್ಕೊಂಡಿದ್ದು ಆಯ್ತು. ಇನ್ನೊಂದು ಸ್ವಲ್ಪ ಈ ರೀತಿನ ಎಲ್ಲ ಕಡೆಯೂ ಈ ರೀತಿ ಸುಟ್ಕೋಬೇಕಾಗತ್ತೆ ಬದ್ನಿಕಾಯಿನ. ಭಾಳ ಟೇಸ್ಟಿ ಅಂದ್ರೆ ಭಾಳ ಟೇಸ್ಟಿ ಆಕೈತೆ ರೀ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಎಲ್ಲ ಸುಟ್ಕೊಂಡಿದ್ದು ಆಯ್ತು ಬದ್ನಿಕಾಯಿನ. ಇದೇ ರೀತಿ ಎರಡನ್ನೂ ನಾವು ಸುಟ್ಕೊಂಬಿಡೋಣ್ರಿ. ಈಗ ಉಳಿದಂಥ ಪದಾರ್ಥಗಳು ನಾವು ನೀಟಾಗಿ ಸುಟ್ಕೊಂಬಿಡೋಣ್ರಿ. ಈಗ ಗ್ಯಾಸಿನ ಮೇಲೆ ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕಿ ನೋಡಿರಿ. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ ನಾನು. 2 ಟೊಮೆಟೊನ ಹಾಕ್ಕೊಂಡ್ವಿ. ಈಗ ನೀಟಾಗಿ ಇದನ್ನ ಹುರ್ಕೊಂಬಿಡೋಣ್ರಿ ನಾವು. ಈಗ ನೋಡಿರಿ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದು ನಾನು, ಅದನ್ನು ಕೂಡ ಹುರ್ಕೊಂಡ್ಬಿಟ್ಟು ನಾನು. ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಹುರ್ಕೊಂಡಿದ್ದು ಆಯಿತು. ಟೊಮೆಟೊನೂ ಕೂಡ ಇದೇ ರೀತಿನ ಹುರ್ಕೊಬೇಕಾಗತ್ತೆ ನೋಡಿರಿ. ಈಗ ನೋಡಿರಿ ಎಲ್ಲನೂ ಹುರ್ಕೊಂಡಿದ್ದು ಆಯಿತು. ಇವಾಗ ಈ ರೀತಿ ಟೊಮೆಟೊನು ಮತ್ತು ಬದ್ನಿಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನೂ ನೀಟಾಗಿ ಹುರ್ಕೊಂಡಿದ್ದು ಆಯ್ತು ನೋಡಿರಿ. ಇವಾಗ ಸಣ್ಣ ಜಾರಿಗೆ ಹುರಿದಂತಹ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡೇನ್ರಿ ಈಗ ನಾನು. ಈಗ ಬದ್ನಿಕಾಯಿನ ಮೇಲಿಂದ ಏನು ಕಪ್ಪುದು ಸುಟ್ಟಿರುತ್ತಲ್ಲ ಭಾಗ ಅದನ್ನು ಕ್ಲೀನಾಗಿ ತಗೊಂಬಿಡೋಣ್ರಿ ಇವಾಗ ಎಲ್ಲವನ್ನು. ಈಗ ನೋಡಿರಿ ಕ್ಲೀನಾಗಿ ಇದೇ ರೀತಿನ ಎಲ್ಲವನ್ನು ನೀಟಾಗಿ ತಗೊಂಬಿಡೋಣ್ರಿ. ಈಗ ಈ ರೀತಿ ತಗೊಂಬಿಡೋಣ. ಈಗ ನೋಡಿರಿ ಎರಡು ತೊಗೊಂಡೇನಲ್ಲ ಎಷ್ಟೊಂದು ಆಕೈತೆ ನೋಡಿರಿ. ಅದು ಅಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಕೈತಿ. ಈಗ ನೋಡಿ ನೀಟಾಗಿ ಬದ್ನಿಕಾಯಿದು ಈ ರೀತಿ ಮೇಗಿನ ಸಿಪ್ಪಿನ ನಾನು ಸುಟ್ಟಂಥ ಸಿಂಪಿಯನ್ನು ತೊಗೊಂಡು ಈಗ ಟೊಮೆಟೊನದು ಕೂಡ ನೀಟಾಗಿ ತೊಗೊಂಡ್ಬಿಡ್ತೇನೆ ನೋಡಿರಿ. ಇದೇ ರೀತಿ ಟೊಮೆಟೊನ ಕೂಡ ಚಲೋ ಹುರ್ಕೊಂಡು ಇಟ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಎಲ್ಲವನ್ನು ಈ ರೀತಿ ಸಿಪ್ಪಿ ಮ್ಯಾಗಿಂದ ಕಪ್ಪು ಭಾಗ ಸಿಪ್ಪಿ ಇರುತ್ತಲ್ಲ ಎಲ್ಲನೂ ತೊಗೊಂಡ್ಬಿಟ್ನಿ. ಈಗ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಬಿಡ್ರಿ. ಟೊಮೆಟೊನೂ ಕೂಡ ಇದೇ ರೀತಿ ನಾನು ಕಟ್ ಮಾಡ್ಕೊತೇನೆ ನೋಡಿರಿ ಇಲ್ಲಿ. ಈಗ ನೋಡಿರಿ ಎರಡೂ ಕಟ್ ಮಾಡ್ಕೊಂಡಿದ್ದಾಯಿತು. ಹುರಿದಂಥ ಟೊಮೆಟೊನು ಮತ್ತು ಬದ್ನಿಕಾಯಿ. ಈಗ ಈ ಜಾರೊಳಗೆ ಮೊದಲಕ್ಕೆ ನಾನು ಹುರಿದಂಥ ಹಸಿಮೆಣ್ಸಿನ್ಕಾಯಿನ ಹಾಕೀನಿ ಮತ್ತು ಹುರಿದಂತಹ ಬೆಳ್ಳುಳ್ಳಿನೂ ಕೂಡ ಹಾಕೀನಿ. ಒಂದು ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ. 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ನಿ. 2 ಟೊಮೆಟೊನ ಏನು ಹುರ್ಕೊಂಡಿದ್ದೀನ ಅದನ್ನು ಹಾಕ್ಕೊಂಡು ಮತ್ತು 2 ಬದ್ನಿಕಾಯಿನ ಹುರ್ಕೊಂಡಿದ್ನಲ್ಲ ಅದನ್ನು ಕೂಡ ಇದೇ ಜಾರಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ ಈಗ ನಾನು. ಈಗ ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ಇವಾಗ. ಈಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಆದಷ್ಟು ಸಣ್ಣ ಮಾಡ್ಕೊಬಿಡ್ರಿ. ಸ್ವಲ್ಪ ತರಿ ಆಗಿದ್ರನ್ನ ರುಚಿ ಬರ್ತೈತೆ ರೀ ಇದು. ಈಗ ನೋಡಿರಿ ಈಗ ಒಂದು ಬಾಳಿಗೆ ಇಟ್ಕೊಂಡೀನಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ ಇವಾಗ. ಈ ಗ್ಯಾಸಿನ ಮೇಲೆ 2 ಚಮಚ ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ನೋಡಿರಿ. ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಎಣ್ಣೆ ಚಟಪಟ ಆದಮೇಲೆ ಒಂದಿಷ್ಟು ಕರಿಬೇವನ್ನು ಕೂಡ ಹಾಕೋಬೇಕಾಗತ್ತೆ. ಕರಿಬೇವು ಕೂಡ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆದಮೇಲೆ ಅರ್ಧ ಹೋಳು ಉಳ್ಳಾಗಡ್ಡಿನ ಹಾಕ್ಕೋಬೇಕೈತಿ. ಅದನ್ನು ಕೂಡ ಹಾಕಿದ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಸಣ್ಣ ಉರಿಯಾಗಿ ಇದನ್ನ ಹುರ್ಕೋಬೇಕಾಗೈತಿ. ಈಗ 1 ಟೊಮೆಟೊನ ಹಾಕ್ಕೊತೇನೆ ನೋಡಿರಿ. 1 ಟೊಮೆಟೊನ ಹಾಕ್ಕೊಂಡು ಟೊಮೆಟೊನ ಚಲೋ ತನಕ ಸಾಫ್ಟ್ ಆಗ್ಬೇಕ್ರಿ. ಅದು ಅಲ್ಲೇ ತನಕ ಫ್ರೈ ಮಾಡ್ಕೋಬೇಕೈತಿ ಎಣ್ಣೆ ಒಳಗೆ. ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ನೀಟಾಗಿ ಸಾಫ್ಟ್ ಆದಂಗೆ ಆಯ್ತು. ಈಗ 1/4 ಚಮಚ ಅರಿಶಿನ ಹಾಕ್ಕೊಂಡು ನೋಡಿರಿ ನಾ ಕಲರಿಗೆ. ಈಗ ನಾವು ಕಲರಿಗೆ ಹಾಕ್ಕೊಂಡ ನಂತರ ಅರಿಶಿನ ಹಾಕ್ಕೊಂಡ ನಂತರ ಈಗ ಸ್ವಲ್ಪನ ಕೊತ್ತಂಬರಿ ಹಾಕ್ಕೊತೇನೆ ರೀ ನಾನೀಗ. ಕೊತ್ತಂಬರಿನ ಕೂಡ ಎಣ್ಣೆ ಒಳಗೆ ಚಲೋ ತಂಗನ ಫ್ರೈ ಮಾಡ್ಕೋಬೇಕು ರೀ. ಅದಾದ ನಂತರ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹುರಿದಂತಹ ಬದ್ನಿಕಾಯಿನ ಅದನ್ನ ಹಾಕ್ಕೋಬೇಕಾಗತ್ತೆ ರೀ ನಾವು. ಈಗ ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಎಲ್ಲವನ್ನು. ಈಗ ನೋಡಿರಿ ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂತು. ಈಗ ಬದ್ನಿಕಾಯಿ ಭರ್ತಾ ಈ ರೀತಿ ಚಲೋ ತಂಗ ಸಣ್ಣ ಉರಿಯಾಗ ಇದನ್ನು ಚಲೋ ತಂಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡಿರಿ ಲಾಸ್ಟಿಗೆ ನಾನು ಅರ್ಧ ಚಮಚ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡೆ ನಾನು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೂಡ ಸ್ವಲ್ಪ
ಕೆಂಪು ಖಾರದ ಪೌಡರ್ನ ಹಾಕ್ಕೋಬೇಕಾಕತಿ ರೀ, ನೋಡ್ಕೊಂಡು ಹಾಕ್ಕೋಬೇಕಾಕತಿ. ಸ್ವಲ್ಪ ಖಾರ ಹೆಚ್ಚಿಗೆ ಆಕತಿ. ಏನು ರೀ ಈ ರೀತಿ ಬಂದೈತಿ ಬದ್ನಿಕಾಯಿ ಭರ್ತಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ರೊಟ್ಟಿ ಮತ್ತು ಚಪಾತಿಗೆ ಇದರ ರುಚಿ ನೋಡಿ ಹಚ್ಕೊಂಡು. ಇವಾಗ ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ, ಧನ್ಯವಾದ.